ವಿಶೇಷವಾದ ಶುಕ್ರವಾರವನ್ನು ನಾವು ಶುಕ್ರವಾರದಲ್ಲಿ ಏನನ್ನ ವಿಶೇಷವಾಗಿ ಪೂಜಿಸ್ತೇವೆ? ಶುಕ್ರವಾರ ಮಾಡಿದ್ದೆ. ಏನನ್ನ ಪೂಜಿಸ್ತೇವೆ ಶುಕ್ರವಾರ? ಲಕ್ಷ್ಮಿಯನ್ನ ಪೂಜೆ ಮಾಡ್ತೇವೆ. ನೋಡಿ, ನವಗ್ರಹಗಳಲ್ಲಿ ಕೆಲ ಗ್ರಹಗಳು ಪುರುಷ ಗ್ರಹಗಳು, ಕೆಲ ಗ್ರಹಗಳು ಸ್ತ್ರೀ ಗ್ರಹಗಳು, ಕೆಲ ಗ್ರಹಗಳು ನಪುಂಸಕ ಗ್ರಹಗಳು. ಶುಕ್ರ ಒಂದು ಸ್ತ್ರೀ ಗ್ರಹ ಅಂದ್ರೆ ಹೆಣ್ಣು ಗ್ರಹ. ಹೆಣ್ಣು ಗ್ರಹ ಅಂದಾಗ ಹೆಣ್ಮಕ್ಳಿಗೆಲ್ಲವೂ ಅಧಿಪತಿ ಆಗಿರ್ತಕ್ಕಂಥದ್ದು. ಹೆಣ್ಮಕ್ಳಿಗೆ ಯಾವ್ಯಾವ ಯೋಗ, ಸಂತಾನ ಯೋಗ, ಮಾಂಗಲ್ಯ ಯೋಗ, ಇವೆಲ್ಲವನ್ನ ಇಂಥ ಯೋಗಗಳನ್ನ ಕೊಡ್ತಕ್ಕಂಥವೇ ಶುಕ್ರ ಗ್ರಹ. ಹೆಣ್ಮಕ್ಳಿಗೆ ಸಕಾಲಕ್ಕೆ ವಿವಾಹ ಆಗಬೇಕು, ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ನಡುವಿನ ಅನ್ಯೋನ್ಯತೆ ಚೆನ್ನಾಗಿರ್ಬೇಕು ಅಂದಾಗ್ಯೂ ಸಹ ಶುಕ್ರನ ಅನುಗ್ರಹ ಬೇಕು. ದಾಂಪತ್ಯ ಕಾರಕ ಅಂತ ಸಹ ಹೇಳ್ತೀವಿ ಇವರನ್ನ. ಮತ್ತೆ ಹೇಳಿದ್ರೆ ನೀವು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಲಕ್ಷ್ಮಿ ಅಂದ್ರೆ ಏನು ಹೇಳಿ, ನಿಮ್ಗೆ ಗೊತ್ತಿದೆ ಸರಿಯಾದ ಉತ್ತರ ಹೇಳಿ. ಹೆಣ್ಣು ದೇವರು. ಲಕ್ಷ್ಮಿ ಹೆಣ್ಣು ದೇವರು. ಲಕ್ಷ್ಮಿಯನ್ನು ಇನ್ನೊಂದು ಸ್ವರೂಪವಾಗಿ ನೋಡ್ತೀವಿ ನಾವು. ದುಡ್ಡಿನಲ್ಲೂ ಲಕ್ಷ್ಮಿಯನ್ನು ಲಕ್ಷ್ಮಿ ಅಂದಾಗ ಧನ, ದುಡ್ಡು ಅಂತ ಸಹ ಹೇಳ್ತೀವಿ. ಲಕ್ಷ್ಮೀಕಾರಕ ಅಂತ ಹೇಳ್ತೀವಿ ಶುಕ್ರನನ್ನು. ಲಕ್ಷ್ಮೀ ಅಧಿಪತಿ ಆಗಿರ್ತಕ್ಕಂಥವೇ ಶುಕ್ರ ಗ್ರಹ. ಆದ್ರಿಂದ ಶುಕ್ರವಾರವೇ ವಿಶೇಷವಾಗಿ ನಾವು ಲಕ್ಷ್ಮಿಯನ್ನ ಪೂಜೆ ಮಾಡ್ತಕ್ಕಂಥದ್ದು. ದುಡ್ಡನ್ನ ಗಳಿಸ್ಬೇಕು ಅಂದಾಗ ನಮಗೆ ಶುಕ್ರನ ಅನುಗ್ರಹ ನಮ್ಮ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಶುಕ್ರ ಎರಡು ರೀತಿ ಒಲಿತಾ ಹೋಗ್ತಾನೆ. ಅತಿ ಭೋಗವಾಗಿ ಒಲಿತಾ ಹೋಗ್ತಾನೆ, ಅತಿ ದರಿದ್ರವಾಗಿ ಒಲಿತಾ ಹೋಗ್ತಾನೆ. ಒಲ್ದಿರ್ತಾನೆ, ಅದ್ರಲ್ಲಿ ದರಿದ್ರತೆಯನ್ನು ಕೊಟ್ಟಿರ್ತಾನೆ. ದರಿದ್ರತೆ ಅಂದ್ರೆ ಏನ್ ಗೊತ್ತಾ? ನೀವು ಇವತ್ತೇನೋ ಒಂದು ಉದ್ಯೋಗಕ್ಕೆ ಹೋಗ್ತೀರಾ, ತಿಂಗಳಿಗೆ ಒಂದು 10,000 ರೂಪಾಯಿ, ಉದಾಹರಣೆ 10,000 ರೂಪಾಯಿ ದುಡಿತಾ ಇದ್ದೀರಾ. ಆ 10,000 ರೂಪಾಯಲ್ಲಿ ಮನೆ, ಮಕ್ಕಳು, ಸಂಸಾರ ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಸಂಸಾರ ಜೀವನ ಮಾಡ್ತಾ ಇದ್ದೀರಾ. ಇನ್ನೊಂದು ದರಿದ್ರವಾಗಿ ಒಲಿಯೋದು, ತಿಂಗಳಿಗೆಲ್ಲ ಒಂದು ಉದ್ಯೋಗಕ್ಕೆ ಹೋಗ್ತೀರಾ, ಒಂದು 1,00,000 ರೂಪಾಯಿ ದುಡಿತೀರಾ. 1,00,000 ರೂಪಾಯಲ್ಲಿ ನೆಮ್ಮದಿ ಇರಲ್ಲ ಮನೆಯಲ್ಲಿ ಅಲ್ವಾ? ನಿಮ್ಗೆ ಆ 1,00,000 ಬೇಕಾ 10,000 ಬೇಕಾ? ಇವತ್ತು ಎಲ್ಲರೂ ದುಡ್ಡು ನಾವು ಏನು ಆಚೆ ಕಾಲಿಡ್ತಿದೀವಿ ಅಂದಾಗ ದುಡಿಮೆಗಾಗಿ ನಾವು ಓಡಾಡ್ತಿರೋದು. ಇಡೀ ಪ್ರಪಂಚ ಓಡಾಡ್ತಿರೋದೇನು ದುಡ್ಡು. ದುಡ್ಡು ಯಾವಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ, ದೊಡ್ಡವರು ಚಿಕ್ಕವರ ಬೆಲೆ ಗೌರವ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂದಾಗ ದುಡ್ಡು, ನಾವೆಲ್ಲ ದುಡ್ಡಿನಿಂದ ಓಡ್ತಾ ಇದೀವಿ ಅಲ್ವಾ? ನಮಗೆ ಸಂಬಂಧಗಳು ಬೇಡ, ಮತ್ತೆ ದೊಡ್ಡ ಹಿರಿಯರು ಚಿಕ್ಕವರು ಅನ್ನೋದು ಬೇಡ, ಯಾವುದೇ ದೇವರು ಪೂಜೆಗಳು ಬೇಡ, ದುಡ್ಡು ಬೇಕು. ಎಷ್ಟಿದ್ರು ನಮಗೆ ಸಾರ್ಥಕತೆ ಜೀವನ ಬೇಕು. ಇವತ್ತೇನೇ ದುಡಿಬೋದು, ನಾವು ಆ ದುಡಿಮೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವ ಅಂತ ಒಂದು ಕ್ಷಣ ಹಿಂದೆ ಯೋಚನೆ ಮಾಡ್ಬೇಕು ನಾವು ಅಲ್ವಾ? 10 ಸೆಕೆಂಡ್ ಯೋಚನೆ ಮಾಡಿದ್ರೆ ಸಾಕು. ನಾವು ಇಷ್ಟೆಲ್ಲ ದುಡ್ಡಿದ್ರೆ ದುಡ್ಡ ನೆಮ್ಮದಿಯಾಗಿದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಮಾಡೋಣ ಇದ್ದೇವೆ. ನೆಮ್ಮದಿಯಾಗಿಲ್ಲ ಅಂದ್ರೆ ಯಾಕೆ ಇಷ್ಟು ಕಷ್ಟಪಡೋದು? ಎಷ್ಟು ತಿಂತೀವಿ ಒಂದು ದಿನಕ್ಕೆ? ಎಷ್ಟು ಊಟ ಮಾಡ್ತೀವಿ? ದರಿದ್ರ ಲಕ್ಷ್ಮಿಯರಿದ್ರು ಆಚೆ ಹೋಗಿ ಶುಭಲಕ್ಷ್ಮಿಯ ಆಗಮನ ಈ ಪೂಜೆಯ ಫಲವಾಗಿ ನಿಮ್ಮ ಮನೆ ಮೇಲಾಗ್ಲಿ, ನಿಮ್ಮ ಜೀವನಕ್ಕೂ ಆಗ್ಲಿ ಯಾವುದೇ ರೀತಿಯ ನಿಂತಿರ್ತಕ್ಕಂಥ, ನೀವು ಮನೆಯನ್ನು ಕಟ್ತಾ ಇದ್ದೀವಿ, ನಿಂತಿದೆ ಅಂತ ಹೇಳಿದ್ರೆ ಆ ಮನೆ ಬಂಧು ಬಾಂಧವಾನಾಂಚ ಸರ್ವರೋಗ ಪರಿಹಾರ ದ್ವಾರ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಓಂ ಶನೈಶ್ಚರ ಗ್ರಹ ಪ್ರಸಾದ ಸಿದ್ಧತೆ ಸಮಸ್ತ ಶನೈಶ್ಚರ ಕಾಟ ದೋಷ ನಿವಾರಣ ಪೂರ್ವಕೇನ ಶನೈಶ್ಚರ ಗ್ರಹ ಆರಾಧನೆ ಜಪೇ ವಿನಿಯೋಗಃ ಅದ್ಯಾನಂ ಓಂ ಶಮಗ್ನಿಃ ಅಂಗುಷ್ಟಾಭ್ಯಾಂ ನಮಃ ಅಗ್ನಿಸ್ಕರದೋ ತರ್ಜನೀಭ್ಯಾಂ ನಮಃ ಷಣ್ಣಸ್ತಪತ್ ಸೂರ್ಯ ಮಧ್ಯಮಾಭ್ಯಾಂ ನಮಃ ಶಂವಾತಃ ಅನಾಮಿಕಾಭ್ಯಾಂ ನಮಃ ವಾತುರ್ಭಃ ಕನಿಷ್ಠಿಕಾಭ್ಯಾಂ ಕರೆಯೋದು. ಯಾವುದು ಸರಿಯಾದ ಉಚ್ಚಾರಣೆ? ಶನೇಶ್ವರ. ಮಂತ್ರಗಳಲ್ಲಿ ಹೇಳೋರು ಶನೇಶ್ವರ ಅಂತಾರೆ, ಮಾಮೂಲಿ ಶನೇಶ್ವರ ಅಂತಾರೆ. ಯಾವುದು ಸರಿಯಾದ ಭಾವನೆ? ಶನೇಶ್ವರ ಸರಿ, ನಾನು ಅಂದ್ಕೊಂಡಿದ್ದೆ. ಪೂಜೆ ಮಾಡಿದ್ದೆ ಶನೈಶ್ಚರ. ಶನೈಶ್ಚರ ಅಂದಾಗ ಚರ ಅಂದ್ರೆ ಸುತ್ತತಕ್ಕಂಥದ್ದು. ಶನಿ ಮಹಾತ್ಮನನ್ನು ನಾವು ಶನೈಶ್ಚರ ಅಂತಲೇ ಉಚ್ಚಾರಣೆ, ಸರಿಯಾದ ಉಚ್ಚಾರಣೆ ಚರ. ಯಾಕೆ ಅವರನ್ನ ನಾವು ಶನೈಶ್ಚರ ಅಂತ ಅಷ್ಟು ಒತ್ತೆ ಹೇಳ್ತೀವಿ ಅಂದಾಗ, ಚರ ಅಂದ್ರೆ ಸುತ್ತತಕ್ಕಂಥದ್ದು ಅಂತ ಹೇಳಿದ್ರು. ಚರವಾಸಿ ಇವರು ಶನಿ ಮಹಾತ್ಮ. ಚರವಾಸಿ ಅಂದ್ರೆ ಸುತ್ತಾ ಇರ್ತಾರೆ. ಎಲ್ಲಿ ಸುತ್ತಾರೆ? ಇಡೀ ಸೌರಮಂಡಲವನ್ನೆಲ್ಲ ಸುತ್ತಾರೆ. ಸೌರಮಂಡಲಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂಥವ್ರು. ಸೌರಾಷ್ಟ್ರ ದೇಶಗಳು, ಫಾರಿನ್ ಕಂಟ್ರಿಗಳು, ಅಮೆರಿಕ, ಇಂಗ್ಲೆಂಡು, ಆಸ್ಟ್ರೇಲಿಯಾ, ಕೆನಡಾ, ಈ ರೀತಿಯ ಫಾರಿನ್ ಕಂಟ್ರಿಗಳಿಗೆಲ್ಲ ಅಧಿಪತಿ ಆಗಿರ್ತಕ್ಕಂಥ ಶನಿ ಮಹಾತ್ಮ. ವಿದ್ಯಾಭ್ಯಾಸ ಮುಗಿಸಿ ನೀನು ಡಾಕ್ಟರ್ ಆಗಿ ಉದ್ಯೋಗಕ್ಕೆ ಹೋಗ್ತೀಯೋ, ವಿದ್ಯಾಭ್ಯಾಸಕ್ಕೆ ಹೋಗ್ತೀಯೋ, ಮದುವೆ ಆಗಿ ಹೋಗ್ತೀಯೋ, ದೇಶ ವಿದೇಶ ಸುತ್ತಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಶನಿ ಭಾಷಾ ಜ್ಞಾನವನ್ನು ಕೊಡ್ತಕ್ಕಂಥವ್ರು. ಎಲ್ಲ ಭಾಷೆ ಮಾತಾಡ್ಬೇಕು ನಾವು. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ಉರ್ದು, ಮರಾಠಿ ಎಲ್ಲ ಮಾತಾಡ್ಬೇಕು. ನಮಗೇನು ಕನ್ನಡ ದೊಡ್ಡವರಾಗಿರ್ತಕ್ಕಂಥವ್ರು, ಹಿರಿಯರಾಗಿರ್ತಕ್ಕಂಥವ್ರು, ಎಲ್ಲದನ್ನ ನೆಲೆಸ್ತಕ್ಕಂಥವ್ರನ್ನ ಮಹಾತ್ಮ ಅಂತ ಹೇಳ್ತಾರೆ. ದೇವರುಗಳ ಮಹಾತ್ಮ.
ಗಾಂಧೀಜಿನ ಮಹಾತ್ಮ ಅಂತ ಹೇಳಿದ್ರು. ಯಾಕೆ ಮಹಾತ್ಮ ಅಂತ ಹೇಳಿದ್ರು? ಒಳ್ಳೇದನ್ನು ಮಾಡಿದ್ರು. ಒಳ್ಳೇದು ಮಾಡಿದ್ರು. 4 ಜನ ತನ್ನ ಸ್ವಂತಿಕೆಯನ್ನು ಬಿಟ್ಟು ನಾನು ಛಾಯಾಪುತ್ರ ಅಂತ. ಛಾಯೆ ಅಂದ್ರೆ ನೆರಳು. ಹೌದು, ನೆರಳು. ಛಾಯೆ ಎಂದಾಗ ನೆರಳು. ನಮ್ಮ ನೆರಳು ಯಾವ ಬಣ್ಣ ಇದೆ? ಕಪ್ಪು ಬಣ್ಣ. ಶ್ರೀಮಾತ್ಮನಿಗೆ ಶ್ರೇಷ್ಠವಾಗಿರತಕ್ಕಂಥ ಬಣ್ಣ ಯಾವುದು? ಕಪ್ಪು. ನಮ್ಮ ನೆರಳಿನಲ್ಲಿ, ಪ್ರತಿಯೊಬ್ಬರ ನೆರಳಿನಲ್ಲಿ ಶ್ರೀಮಾತ್ಮ ಇರ್ತಾನೆ. ನಾವು ಈ ಕೆಲಸ ಮಾಡ್ತಾ ಇದ್ದೀವಿ, ಸುತ್ತಲೂ ಯಾರು ಇಲ್ಲ ಅಂತೇಳಿ ಕೆಲಸ ಮಾಡ್ತಿದ್ದೀವಿ ಇಂದಾಗಿಯೂ ಸಹ ನಮ್ಮ ನೆರಳಿನಲ್ಲಿ ಶ್ರೀಮಾತ್ಮ ನಮ್ಮನ್ನು ವೀಕ್ಷಣೆಯಲ್ಲಿ ಇರ್ತಾನೆ. ಹಾಗಾಗಿ ಕೆಲವರು ಹೇಳ್ತಾರೆ, ನಿನ್ನ ನೆರಳಿಗಾದ್ರೂ ನೀನು ಹಂಚು ಮಾಡ್ಬೇಕು ನೀ ಅಂತ. ಹೌದಲ್ವ? ಹಾಗಾಗಿ ನಾವು ಏನೇ ಮಾಡಿದಾಗ್ಯೂ ಸಹ ಆ ಭಗವಂತನಿಗೆ ಎದುರೇ ಕೆಲಸ ಮಾಡಬೇಕು. ಯಾಕೆಂದ್ರೆ ಪ್ರತಿ ಸ್ಥಳದಲ್ಲೂ ಅವ್ರು ಇರ್ತಾರೆ. ಶ್ರೀಮಹಾತ್ಮನ ದೇವಸ್ಥಾನಗಳಿಗೆ ಹೋಗ್ತೀರಾ, ಭಯದಿಂದ ಹೋಗ್ತೀರಾ, ಭಕ್ತಿಯಿಂದ ಹೋಗ್ತೀರಾ? ಭಯ. ಎಲ್ಲಿ ಶ್ರೀಮಹಾತ್ಮ ನಮ್ಮನ್ನ ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ಅವನನ್ನ ಪೂಜಿಸ್ತೀವಿ. ಎಷ್ಟು ಭಕ್ತಿ. ಮೇನು ನಾವು ಪ್ರಮುಖವಾಗಿ ನಾವು ಏನೇ ಪೂಜೆ ಮಾಡ್ಬೋದು. ಆಡಂಬರದ ಪೂಜೆಯಲ್ಲಿ ಯಾವ ಭಗವಂತನಲ್ಲೂ ಕೇಳಿಲ್ಲ ಮೊದಲಿಂದ. ನಾವು ಪೂಜೆ ಮಾಡ್ಬೇಕಾದ್ರೆ ಏಕಚಿತ್ತ ಮನಸ್ಸಿರಬೇಕು, ಶ್ರದ್ಧೆ ಇರಬೇಕು. ಆ ಪೂಜೆಗೆ ನಾವು ಗೌರವದಿಂದ ಪೂಜೆಯನ್ನು ಮಾಡ್ಕೊಳ್ಬೇಕು. ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಈ ಪೂಜೆಯಿಂದ, ಇವತ್ತು ನಿಮ್ಮ ಈ ಪೂಜೆಯಿಂದ 4 ಜನ ಇದರಲ್ಲಿ ಫಲಗಳನ್ನು ಅನುಭವಿಸ್ತಾರೆ. ಒಂದು ಪೂಜೆ ಇವತ್ತು ಮಾಡಿ ಅಂತ ಯಾರೋ ಒಬ್ರು ಹೇಳಿದ್ರು, ಅವ್ರಿಗೂ ಇದೇ ಫಲ ಉಂಟು. ಮತ್ತೆ ಪೂಜೆ ಮಾಡ್ತಕ್ಕಂಥ ಬಂದಿರೋರಿಗೆ ಅವ್ರಿಗೂ ಫಲ ಉಂಟು. ಪೂಜೆ ಮಾಡ್ತಕ್ಕಂಥ ಮನೆಯ ಕರ್ತೃಗಳು ನಿಮಗೂ ಫಲ ಉಂಟು. ಮತ್ತೆ ಈ ಪೂಜೆಗೆ ಏನೋ ಒಂದು ಸಾಮಗ್ರಿ ಸಲಕರಣೆ ಬೇಕಾಗಿರುತ್ತದೆ. ಮತ್ತೆ ಭಕ್ತಿಯಿಂದ ಸಹಾಯ ಮಾಡ್ತಕ್ಕಂಥವ್ರು ಭಕ್ತಿಯಿಂದ ಕೂತ್ಕೊಂಡು ಆ ಪೂಜೆನ ಇಲ್ಲೋ ದೂರದಿಂದ ನೋಡ್ತಾ ಇರ್ತಾರೆ. ಅಲ್ಲಿಂದಲೇ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರ್ತಾರೆ. ಇಷ್ಟೂ ಜನಕ್ಕೆ ಫಲ ಉಂಟು ಪೂಜೆಯಿಂದ. ನೋಡಿದ್ರ, ನಾವೆಲ್ಲೊಂದು ದೇವಸ್ಥಾನಗಳಿಗೆ ಹೋದಾಗ ಅಥವಾ ಯಾರಾದ್ರೂ ಏನಾದ್ರು ಪೂಜೆ ಮಾಡಿದಾಗ ಒಂದು 10 ಸೆಕೆಂಡ್, ಒಂದು 10 ನಿಮಿಷನೂ ಭಕ್ತಿಯಿಂದ ಕೈ ಮುಗಿದು ಮನಸ್ಸಿನಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡು ಯಾರೋ ಪೂಜೆ ಮಾಡ್ತಿದ್ದಾರೆ, ಫಲ ಕೇಳ್ಕೊಂಡ್ರೆ ನಮಗೂ ಕೊಡ್ತಾನೆ ಅಂತ ಭಗವಂತ. ಹಾಗಾಗಿ ಅಂತಹ ಫಲ ಈ ಪೂಜೆಗಳಿಂದ ನಮಗೆ ದೊರೆತಕ್ಕಂಥದ್ದು. ಶನಿ ಮಹಾ 74 ವರ್ಷದಿಂದ ಮೇಲ್ಪಟ್ಟು ಯಾರು ಜೀವಂತವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರು ದೀರ್ಘಾಯುಷ್ಯವಂತರು. ದೀರ್ಘ ಆಯುಷ್ಯ, ಒಳ್ಳೆ ದೊಡ್ಡ ಆಯುಷ್ಯ. ಅಂತಹ ಆಯುಷ್ಯ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲರಿಗೂ ಸಿಗಬೇಕು. ದೀರ್ಘಾಯುಷ್ಯ ಸಿದ್ಧಿ ಆಗಬೇಕು, ಶನಿ ಮಹಾತ್ಮನ ಆಶೀರ್ವಾದ ಬೇಕು ಅಂದಾಗ ಈ ನಮ್ಮ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ, ಕುಟುಂಬದವ್ರದ್ದು ಯಾರದೇ ಜಾತಕದಲ್ಲಿ ಶನಿ ಮಹಾತ್ಮನ ಕಾಟ ದೋಷಗಳೇ ಇದು ನಿವಾರಣೆ ಮಾಡಪ್ಪ ಈ ಪೂಜೆಯ ಫಲವಾಗಿ. ಶನಿ ಮಹಾತ್ಮನಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಬನ್ನಿ ಪತ್ರೆ ಶ್ರೇಷ್ಠ. ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಆಯುಧಗಳೆಲ್ಲ ಬನ್ನಿ ಮರದಲ್ಲಿ ಇಟ್ಟೋಗಿರುತ್ತೆ. ಅವರ ವನವಾಸ ಎಲ್ಲವನ್ನು ಮುಗಿಸ್ಕೊಂಡು ಬಂದಾಗ ಮರವನ್ನ ಯಥಾವಿಧಿಯಾಗಿ ಪೂಜಿಸ್ತಾರೆ. ಆಯುಧಗಳನ್ನೆಲ್ಲ ಎತ್ಕೊಳ್ತಾರೆ. ಅಂದು ಆ ಮರವನ್ನು ಕತ್ತರಿಸಿ ಆಯುಧಗಳು ಎತ್ಕೊಳ್ತಾರೆ. ಅಂದು ಪಾಂಡವರ ವಿಜಯದ ಸಂಕೇತವಾಗಿ ನಾವು ಈ ದಿವಸಗಳಲ್ಲಿ, ಶುಭ ದಿವಸಗಳಲ್ಲಿ ವಿಜಯದಶಮಿ ಆಯುಧ ಪೂಜೆ ಅಂತ ಮಾಡ್ತೀವಿ. ಮುಂದಿನ ಅಕ್ಟೋಬರ್ ತಿಂಗಳಲ್ಲಿ ಬಂತು. ಈ ಆಯುಧ ಪೂಜೆ ನವರಾತ್ರಿ ಅಂತ ಸಮಯದಲ್ಲಿ ಮಾಡ್ತೀವಿ. ಆಯುಧ ಪೂಜೆ ವಿಜಯದಶಮಿ ದಿವಸ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಬನ್ನಿ ಪತ್ರ ಸಹಿತವಾಗಿ ಯಾವುದಾದ್ರೂ ಶ್ರೀಮಾತ್ಮ ದೇವಸ್ಥಾನಗಳಲ್ಲಿ, ಆಂಜನೇಯ ದೇವಸ್ಥಾನಗಳಲ್ಲಿ ಅಥವಾ ಗುರುಗಳಿಗೆ ಕೊಟ್ಟು ನಮಸ್ಕಾರ ಹಾಕೋದ್ರಿಂದ ಈ ವರ್ಷದಲ್ಲಿ ನಮಗೆ ಶನಿ ಬಲ ಇಲ್ಲ ಅಂದಾಗ್ಯೂ ಸಹ ಆ ದೋಷ ನಿವಾರಣೆಗೆ ಫಲ ಉಂಟಾಗ್ತದೆ. ಯಾವತ್ತು ಕೊಡಬೇಕು? ಏನೇನು ಕೊಡಬೇಕು? ಬನ್ನಿ ಪತ್ರೆ. ನಮ್ ಯಥಾಶಕ್ತಿ ಅದಕ್ಕೆ ಹೇಳಿದ್ರೆ ನಿಮ್ ಭಗವಂತ ಏನ್ ಶಕ್ತಿಯಾನುಸಾರ ಒಂದು ದಕ್ಷಿಣೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರುತ್ತೆ. ಪುಷ್ಪಂ ಸಮರ್ಪಯಾಮಿ. ಓಂ ಶಮಗ್ನಿರಗ್ನಿಸ್ಕರಶ್ಚನ್ನಸ್ತಪತು ಸೂರ್ಯಃ ಶಂವಾತ ವಾತ್ಪರಪ ಅಪಶ್ರುತಃ ಕ್ಷಂ ನೋ ದೇವೀರವಿಸ್ತಯಾ ಆಪವಂತು ಪೀತಯೇ ಶಯ್ಯೋಭಿರಸ್ರುಮಂತುನಃ ಪ್ರಜಾಪತೇನ ತ್ವದೇವಾತ್ತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೇಜೋಹಮಸ್ತನ್ನೋ ಅಸ್ತು ವಯಸ್ಯ ಪಶ್ಚಿಮ ದಿಗ್ಭಾಗೆ ಧನುರಾ ಆಕಾರ ಮಂಡಲ ಮಧ್ಯೆ ತಿಲಧಾನ್ಯಸ್ಯೋಪರಿ ಅಸ್ಮಿನ್ ಬಿಂಬೆ ವಾ ಓಂ ಭೋಃ ರಾಹು ಗ್ರಹ ಆರಾಧನೆ ಜಪೇ ವಿನಿಯೋಗಃ ಧ್ಯಾನಂ. ಯಾವಾಗ ಹೋಗ್ತಾರೆ? ಸಮುದ್ರವನ್ನೇ ಮಂಥನವನ್ನು ಮಾಡ್ತಾರೆ. ಯಾರ್ಯಾರು? ರಾಕ್ಷಸರು. ಯಾತಕ್ಕಾಗಿ ಅಂದಾಗ ಅಮೃತ ಬೇಕು ಅನ್ನೋ ಉದ್ದೇಶದಿಂದ